ಸಪ್ಲಮ್ಮ ಜಾತ್ರೆಯಲ್ಲಿ ನಾವು ವರ್ಷನೂ ನಮ್ಮ ತಾತ ಮಾಡ್ತಾಯಿದ್ರು, ನಮ್ಮ ಅಪ್ಪ ಮಾಡ್ತಾಯಿದ್ರು, ನಾವು ಮಾಡ್ತಾಯಿದ್ದೀವಿ. ಈ ಸಾರಿ ವಿಶೇಷ ಏನಂದರೆ ಜಾತ್ರೆಯಲ್ಲಿ ಈ ಜಾತ್ರೆಗೂ ನಮಗೂ ಸಂಬಂಧ ಹೇಳ್ಬಿಡ್ತೀನಿ. ಜಾತ್ರೆ ಮೊದಲಿಂದ ಮಾಡ್ತಾಯಿದ್ದೀವಿ, ನಮ್ಮ ತಾತ ನಮ್ಮ ಅಪ್ಪ ಕಾಲದಿಂದ. ಈ ಜಾತ್ರೆಗೆ 9 ವರ್ಷದ ಹಿಂದೆ ನಮ್ಮ ಮನೆಯವರು ಜಿಲ್ಲಾ ಪಂಚಾಯತಿ ಮೆಂಬರ್ ಆದರು. ತೊರ್ನಳ್ಳಿ ಕ್ಷೇತ್ರ ಇದು. ಈ ಕ್ಷೇತ್ರದಲ್ಲಿ 7,000 ಲೀಡಲ್ಲಿ, ಸ್ಟೇಟಲ್ಲಿ ಹೈಯೆಸ್ಟ್ ಲೀಡಲ್ಲಿ ಸಪ್ಲಮ್ಮ ತಾಯಿ ನಮ್ಮನ್ನು ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿ ಮಾಡಿದರು. ಅವತ್ತಿಂದ ಸ್ವಲ್ಪ ಜಾತ್ರೆಯನ್ನು ವಿಶೇಷವಾಗಿ ಕಾಳಜಿ ತಗೊಂಡು ಆ ಜಾತ್ರೆಯನ್ನು ಎಲ್ಲ ಮೂಲಭೂತ ಸೌಕರ್ಯಗಳ ವಿಚಾರದಲ್ಲಿರ್ಬೋದು, ಜಾತ್ರೆಯ ಎಲ್ಲ ವಿಚಾರದಲ್ಲಿ ನಾನು ಭಾಗವಹಿಸ್ತೀನಿ. ಎಲ್ಲ ಭಾಗವಹಿಸಿ ಮುಂದೆ ನಿಂತ್ಕೊಂಡು ಇದು ಮಾಡ್ತೀವಿ. ನಮಗೆ MLA ಸಾಹೇಬರು ಈಗ 7 ವರ್ಷದಿಂದ ಅವ್ರು MLA ಆಗ್ಯವ್ರೆ. ಅವರು ವಿಶೇಷವಾದ ನಾನು ಹಣ ಈ ಥರ ಜಾತ್ರೆ ವಿಶೇಷವಾಗಿ ಮೂಲಭೂತ ಸೌಕರ್ಯಗಳು ಕೊಟ್ಟು ಜಾತ್ರೆ ಮಾಡಬೇಕು ಅಂತ ಅಣ್ಣವ್ರ ಗಮನಕ್ಕೆ ಅವರೂ ವಿಶೇಷವಾಗಿ ಮುತುವರ್ಜಿ ವಹಿಸಿ ಎಲ್ಲ ಕಡೆ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಅಚ್ಚುಕಟ್ಟಾಗಿ ಮಾಡಿಕೊಟ್ಟು ಜಾತ್ರೆ ನಡೆಯೋಂಗೆ ಮಾಡಿಕೊಟ್ಟವ್ರೆ. ಅವ್ರಿಗೂ ನಿಮ್ಮ ಮುಖಾಂತರ ಧನ್ಯವಾದಗಳು ಹೇಳ್ತೀನಿ. ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ಇದು ಈ ಓರಿ ನೀವು ಈಗಾಗಲೇ ಮೀಡಿಯಾದಲ್ಲಿ ಸೋಷಿಯಲ್ ಮೀಡಿಯಾಗಳೆಲ್ಲ ನೋಡಿರ್ತೀರಿ. ನೀವು ರಾಜ್ಯದಲ್ಲೇ ಪ್ರಥಮ 15 ಲಕ್ಷ ರೂಪಾಯಿಗೆ ನಾಟಿ ಎತ್ತು ಮಾರಾಟ ಆಗಿರೋದು ತಗೊಂಬಂದಿರೋದು ನಾನು. ಈ ಸೈಜು ಎತ್ತು ಇಡೀ ಸ್ಟೇಟಲ್ಲಿ ಎಲ್ಲೂ ಇಲ್ಲ. ನನಗೊಂದು ವಿಶೇಷವಾಗಿ ಕಾಳಜಿ ನನಗೆ ತರಬೇಕು ಅಂತಿತ್ತು. ನಾನು ಓಡಾಡಿ ಇವರು ಲೋಕೇಶ್ ಗೌಡರು ಅಂತ ಕಾಳಿಂಗ್ನಲ್ಲಿ, ಅವ್ರು ಕಿಟ್ಟಣ್ಣ ಅಂತ, ಇವರು ನನಗೆ ಸಹಾಯ ಮಾಡಿ ಆ ಎತ್ತು ಕೊಡಿಸ್ಕೊಟ್ರು. ಆ ಎತ್ತು ಚಿಕ್ಕಣ್ಣಟ್ಟಿ ಪಾಪಣ್ಣವರು ಅಂತ ಅವ್ರದ್ದು ಎತ್ತು 15 ಲಕ್ಷ ರೂಪಾಯಿ ಕೊಟ್ಟು ಖರೀದಿ ಮಾಡಿ ತಗೊಂಬಂದು ಒಳ್ಳೆ ಮೆರವಣಿಗೆ ಮಾಡಿ ಖುಷಿಯಿಂದ ಒಂದು ಹಬ್ಬದ ವಾತಾವರಣದಲ್ಲಿ ಜಾತ್ರೆ ಮಾಡಿದ್ದೀವಿ. ಈ ಜಾತ್ರೆಗೆ ನೀವು ಎಲ್ಲರೂ ಬಂದಿದ್ರಿ. ಎಲ್ಲ ಜಾತ್ರೆಗೆ ಸಹಕರಿಸಿದಂಥ ಎಲ್ಲ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರಿಗೂ ನನ್ನ ಅನಂತ ಧನ್ಯವಾದ ಹೇಳ್ತಾ ಇದ್ದೀನಿ. ನಮಸ್ಕಾರ. ಅದಕ್ಕೆ ನಾವು ನಿಜವಾಗ್ಲೂ ನೀವೆಲ್ಲ ನಿಮಗೆಲ್ಲ ಮೀಡಿಯಾ ಗೊತ್ತಿರ್ತದೆ, ನನಗೆ ಎಲ್ಲ ಸ್ನೇಹಿತರು. ನೀವು 3,25,00,000 ಜನ ಲೈಕ್ ಮಾಡ್ಯವ್ರು ಹುಡುಗರು. ಈ ಎತ್ತನ ಸೋಷಿಯಲ್ ಮೀಡಿಯಾದಲ್ಲಿ 3,24,00,000 ಜನ ಲೈಕ್ ಮಾಡವ್ರೆ. ಅಂದರೆ ಯೂತ್ಸ್ಗೆ ಇಲ್ಲಿ ತಂದು ನಾವು ಕಟ್ಟಿದ ಮೇಲೆ ಯಾವುದೋ 15 ಲಕ್ಷ ರೂಪಾಯಿ ಎತ್ತು ಅಂತೇಳಿ ಸುಮಾರು ಒಂದು 2-3 ಲಕ್ಷ ಜನ ಬಂದು ನೋಡವ್ರೆ ಹುಡುಗರು, ಯೂತ್ಸು. ಮುಂದಿನ ದಿನಗಳಲ್ಲಿ ಯೂತ್ಸು ಇದನ್ನೆಲ್ಲ ನೋಡಿ ಈ ಹಳ್ಳಿಕಾರು ನಶಿಸಿ ಹೋಗ್ದಿರಾ ಪ್ರತಿ ಮನೆಗೂ ಒಂದು ನಾಟಿ ಹಸು, ಇದ್ದರೆ ಒಂದು ಡಾಕ್ಟ್ರ್ ಇದ್ದಂಗೆ ಒಂದು ಮನೆಯಲ್ಲಿ. ಆ ನಾಟಿ ಹಸು ಸಗಣಿ ಗಂಜಲ ಅದರ ಹಾಲು ಮೊಸರು ತಿಂದರೆ ಯಾವುದೇ ಕಾಯಿಲೆ ಬರಲ್ಲ. ಹಾಗಾಗಿ ಎತ್ತು ಒಂದು ಜೊತೆ ಎತ್ತು ಮೊದಲ ಕಾಲದಲ್ಲೆಲ್ಲ ಒಂದು ಮನೆಗೆ 2-3 ಇರ್ತಾಯಿದ್ರು, ಉಳುಮೆ ಮಾಡ್ತಾಯಿದ್ರು. ಈ ಯಂತ್ರೋಪಕರಣಗಳು ಬಂದಿರೋದ್ರಿಂದ ಈ ಹಳ್ಳಿ ಕಾರು ನಶಿಸಿ ಹೋಗ್ತಾ ಇದೆ. ಸೀಮೆ ಹಸುಗಳು ಇದಕ್ಕೆ ಹೋಗ್ತಾ ಇದ್ದಾರೆ. ನಮ್ಮ ಸರ್ಕಾರನೂ ಸರ್ಕಾರಕ್ಕೆ ನಮ್ಮ MLA ಸಾಹೇಬ್ರಿಗೆ ಏನು ಹೇಳೋದು ಅಂದರೆ, ಮುಂದಿನ ದಿನಗಳಲ್ಲಿ ಈಗ ಸೀಮೆ ಹಸುಗಳು ಲೋನ್ ಕೊಡ್ತಾರೆ, ಅದರಲ್ಲಿ ಹಾಲು ಬರ್ತದೆ, ಅದನ್ನು ವಾಪಸ್ ಕಟ್ತಾರೆ ಅಂತೇಳಿ. ನಮ್ಮ ನಾಟಿ ದನಗಳಿಗೂ ಸರ್ಕಾರ ಲೋನ್ ಕೊಟ್ಟು ಸಬ್ಸಿಡಿ ಕೊಟ್ಟರೆ ಯುವಕರೆಲ್ಲರೂ ಒಂದೊಂದು ಎತ್ತು ಒಂದೊಂದು ಹಸು ಕಟ್ಕೊಂಡು ಈ ಹಳ್ಳಿ ಕಾರು ನಶಿಸಿ ಹೋಗಿದ್ರೆ ನೋಡ್ಕೊಳ್ಳಿ ಅಂತ ನಿಮ್ಮ ಮುಖಾಂತರ ಕೇಳ್ಕೊತೀವಿ.